ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ನಿಮಗೆ ಈಗಾಗಲೇ ಗೊತ್ತಾಗಿದೆ, ಅಮೆಝಾನ್ ಕಂಪ್ನಿಯಿಂದನೇ ಅಗೇನ್ ನಿಮಗೆ ಒಂದು ಆಪರ್ಚುನಿಟಿ ಬಂದಿದೆ. ಯಾವೊಂದು ಜಾಬ್ ರೋಲ್ಗೆ, ಸೊ ಕ್ವಾಲಿಫಿಕೇಷನ್ ಏನಿರಬೇಕು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ನು ಮಿಸ್ ಆಗ್ಬೋದು. ನೀವೇನು ಅಪ್ಲಿಕೇಶನ್ನ ಹಾಕಬೇಕಲ್ವ, ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಬಾರ್ದು. ನೀವು ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿದರೆ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರೋದಿಲ್ಲ. ಹಾಗಾಗಿ ನಾನು ಏನು ಹೇಳ್ತೀನಿ ಅದನ್ನು ನೀಟಾಗಿ ಗಮನ ಕೊಟ್ಟು ಕೇಳಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಓಕೆನಾ? ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಹಾಗೆ ನಿಮಗೆ ಅಮೆಝಾನ್ ಕಡೆಯಿಂದ ನಿಮಗೆ ಕಾಲ್ ಫಾರ್ಮ್ ಆಗಿದೆ. ಯಾವುದಕ್ಕೆ ಅಂತಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್. ಇದು ಕಂಪ್ಲೀಟ್ಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂತ ಅಂದರೆ, ಇಲ್ಲಿ ನೀವು ಕಸ್ಟಮರ್ ಕ್ವೆರೀಸ್ನ ಸಾಲ್ವ್ ಮಾಡಬೇಕು. ಅದು ಪ್ರಾಡಕ್ಟ್ದಾಗಿರ್ಬೋದು, ಪೇಮೆಂಟ್ ಕಡೆದಾಗಿರ್ಬೋದು. ನೀವು ಕಸ್ಟಮರ್ ಕ್ವೆರೀಸ್ನ ಒಂದು ಸಮ್ಟೈಮ್ಸು ಕಾಲ್ ಮುಖಾಂತರ ಕೂಡ ಸಾಲ್ವ್ ಮಾಡಬೇಕಾಗತ್ತೆ, ಇಮೇಲ್ ಮುಖಾಂತರ, ಚಾಟ್ ಮುಖಾಂತರ ಸಾಲ್ವ್ ಮಾಡ್ಬೋದು. ಇಲ್ಲಿ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಿಫ್ಟಿಂಗ್ಸ್ ಕೂಡ ಇದೆ. ಶಿಫ್ಟಿಂಗ್ಸ್ ನೋಡಿದರೆ ಫಾರ್ ಎಕ್ಸಾಂಪಲ್ ನೈಟ್ ನೀವು ಮಾಡ್ತೀನಿ ಅನ್ನೋದಾದರೆ 1 AM 3 AM, ನೈಟು 9 PM 11 PM ತನಕನೂ ಕೂಡ ಶಿಫ್ಟ್ಸ್ ಇದೆ. ನೀವೇನಾದರೂ ನೈಟ್ ವರ್ಕ್ ಮಾಡ್ತೀನಿ ಅಂತ ಅಂದರೆ ಇವರು ನೈಟ್ ಅಲೋವೆನ್ಸ್ ಅಂತ ಕೂಡ ಅಮೌಂಟ್ನ ಕೊಡ್ತಾರೆ. ಒನ್ಸ್ ನೀವೇನಾದರೂ ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತ ಅಂದರೆ ಅವರೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ಕಸ್ಟಮರ್ದು ಕ್ವೆರೀಸ್ನೆಲ್ಲ ಸಾಲ್ವ್ ಮಾಡಬೇಕು ಪ್ರತಿಯೊಂದನ್ನು ಅಂತ. ಹಾಗೆ ನೀವೇನಾದರೂ ಈ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಕಂಪ್ನಿ ಕಡೆಯಿಂದನೇ ನಿಮಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಮೈಕ್ರೋಫೋನ್ ಕೊಡ್ತಾರೆ, ಹಾಗೆ ಹೆಡ್ಸೆಟ್ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ಅವರು ನಿಮ್ಗೆ ಏನು ವೈಫೈ ಕನೆಕ್ಷನ್ ತೊಗೊಂಡಿರ್ತೀರಲ್ವ, ನೀವು ಇದೆಲ್ಲ ಮಾಡೋದಕ್ಕೆ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕಲ್ವ, ನೀವೇನು ಮಾಡ್ತೀರಾ, ವೈಫೈನ ಹಾಕ್ಸ್ಕೊಂಡಿರ್ತೀರ. ಆ ಒಂದು ವೈಫೈಗೆ ದುಡ್ಡು ಕೂಡ ಕಂಪ್ನಿ ಕಡೆಯಿಂದನೇ ಕೊಡುತ್ತೆ. ಬಿಫೋರ್ 1 ವೀಕ್ ನೀವೇನಾದರೂ ಕೆಲಸಕ್ಕೆ ಜಾಯ್ನ್ ಆಗಿ, ಇಂಥ ಡೇಟಿಗೆ ಹೇಳ್ತಾರೆ, ಈ ಡೇಟಲ್ಲಿ ನೀವು ಜಾಯ್ನ್ ಆಗಬೇಕು, ಜಾಯ್ನಿಂಗ್ ಡೇಟ್ ಅಂತ ಕೊಡ್ತಾರೆ ನಿಮಗೆ. ಆ ಜಾಯ್ನಿಂಗ್ ಡೇಟ್ಗಿಂತ 1 ವೀಕ್ ಮುಂಚೆನೇ, ಬಿಫೋರೇನೆ ನಿಮಗೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು, ಹೆಡ್ಸೆಟು ನಿಮಗೆ ಕೊರಿಯರ್ ಮುಖಾಂತರ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತಾರೆ. ಈ ರೀತಿಯಾಗಿ ತುಂಬಾ ಈ ಒಂದು ಕಂಪ್ನಿಗೆ, ಅಮೆಝಾನ್ ಕಂಪ್ನಿ ಕಡೆಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ನೀವು ಇಲ್ಲಿ ನೋಡ್ಬೋದು, ಒಂದು ವಿಡಿಯೋ ಇದೆ. ಸೊ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವರು ಈ ಒಂದು ಕಂಪ್ನಿ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಏನು ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಬೋದು. ಈಗ ನಾವು ಈ ಒಂದು ಜಾಬ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ, ಜಾಯಿನ್ ಅಮೆಝಾನ್ ನೌ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಸರ್ಚ್ ಜಾಬ್ಸ್, ಎಂಟರ್ ಪೋಸ್ಟ್ ಕೋಡ್ ಆರ್ ಸಿಟಿ ಅಂತ ಇದೆ. ನಾವಿಲ್ಲಿ ಏನೂ ಮಾಡೋದು ಬೇಡ, ಜಸ್ಟ್ ಇಲ್ಲಿ ನಾವು ನೋಡ್ತಾ ಇದೆಯಲ್ಲ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ತುಂಬಾ ಜಾಬ್ಸ್ ಇದೆ. ಇಲ್ಲಿ ನಾನು ಕೆಳಗಡೆ ಲಾಸ್ಟಲ್ಲಿ ಇದೆಯಲ್ಲ, ಅದನ್ನು ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನಿಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಕಂಪ್ಲೀಟ್ಲಿ ವರ್ಕ್ ಅಡ್ರೆಸ್ಸು ಕಂಪ್ಲೀಟ್ಲಿ ರಿಮೋಟ್ ಲೊಕೇಶನ್, ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ನಾವು ಕರ್ನಾಟಕದವ್ರು ಏನಿದ್ದೀವಿ, ನಾವು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಣ. ಓಪನ್ ಮಾಡಿದ ತಕ್ಷಣ ಕೆಳಗಡೆ ಲಾಸ್ಟಲ್ಲಿ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ಜಾಬ್ ಟೈಪ್ ಬಂದು ಸೀಸ್ನಲ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ವಾಟ್ ಯು ವಿಲ್ ಡೂ ಆ್ಯಸ್ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್. ನೀವೇನು ಮಾಡ್ತೀರಾ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಆಗಿ ಏನು ಕೇಳ್ತಾ ಇದ್ದಾರೆ. ಆ್ಯಸ್ ಅನ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯು ಹ್ಯಾವ್ ಎ ವೆರಿ ಕ್ಲಿಯರ್ ಪರ್ಪಸ್ ಟು ಪ್ರಿವೆಂಟ್ ಇಶ್ಯೂಸ್, ಸಾಲ್ವ್ ಕ್ವಾರೀಸ್ ಆ್ಯಂಡ್ ಡಿಲಗೆಂಟ್ ಅವರ್ ಕಸ್ಟಮರ್ಸ್. ವೆರಿ ಬಿಗಿನಲ್ಲೇ ನಾನು ಹೇಳಿದೆ, ನೀವೇನು ಕೆಲಸ ಮಾಡಬೇಕು, ಕಸ್ಟಮರ್ ಕ್ವೆರೀಸ್ ಏನಿದೆ ಅದನ್ನು ನೀವು ಸಾಲ್ವ್ ಮಾಡಬೇಕು. ಯು ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ಸ್. ನೀವೇ ಮೊದಲಿಗೆ ಕಸ್ಟಮರ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರದ್ದು ಏನೇ ಕ್ವಶನ್ಸ್ ಇದ್ದರೂ ಫೋನ್ ಮುಖಾಂತರ, ಚಾಟ್ ಮುಖಾಂತರ, ಇಮೇಲ್ ಮುಖಾಂತರ ಅವರು ಒಂದು ಡೌಟ್ಸ್ನ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಇನ್ಕ್ಲೂಡ್ ಎವ್ರಿಥಿಂಗ್ ಫ್ರಮ್ ಆರ್ಡರ್ ಆ್ಯಂಡ್ ಪ್ರಾಡಕ್ಟ್ ಕ್ವಶನ್ಸ್ ಟು ಪೇಮೆಂಟ್ ಮ್ಯಾಟರ್ಸ್ ಆ್ಯಂಡ್ ವೆಬ್ಸೈಟ್ ಗೈಡೆನ್ಸ್. ಪ್ರತಿಯೊಂದು ನಾನು ಹೇಳಿದ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನೀವು ಕೊಡಬೇಕಾಗತ್ತೆ.
ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬೋದು, ಆದರೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ, ನೀಟಾಗಿ ಕೇಳ್ಕೊಳ್ಳಿ. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ನಿಮ್ಮೊಂದು ಸ್ಟ್ರೆಂತ್ ಏನಾಗಿದೆ, ಹಾರ್ಡ್ ವರ್ಕರ್ ಆಗಿರಬೇಕು, ನೀವು ಕಸ್ಟಮರ್ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಬೇಕು, ಎಬಿಲಿಟಿ ಟು ಲರ್ನ್ ಕ್ವಿಕ್ಲಿ. ಓಕೆನಾ. ಇಲ್ಲಿ ವಾಟ್ ಬೆನಿಫಿಟ್ಸ್ ಯು ವಿಲ್ ರಿಸೀವ್, ಏನೇನು ಬೆನಿಫಿಟ್ ನಿಮಗೆ ಸಿಗ್ತಾ ಇದೆ ಅಂತಂದರೆ ಮೆಡಿಕಲ್ ಇನ್ಶೂರೆನ್ಸ್ ಸಿಗ್ತಾ ಇದೆ, ಪೆನ್ಷನ್ ಪ್ಲ್ಯಾನ್ ಕೂಡ ಇರುತ್ತೆ, ಇಂಟರ್ನೆಟ್ ಅಲೌನ್ಸ್ ನಾನು ಹೇಳಿದೆ, ವೈಫೈ ಹಾಕ್ಸ್ಕೊಂಡಿರ್ತಿಲ್ಲ ಅದಕ್ಕೂ ಕೂಡ ಕಂಪ್ನಿ ಕಡೆಯಿಂದನೇ ದುಡ್ಡು ಕೊಡ್ತಾರೆ. ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಆ್ಯಂಡ್ ರಿಟೇಲ್ ಡಿಸ್ಕೌಂಟ್ ಥ್ರೂ ಅವರ್ ಅಮೆಝಾನ್ ಎಕ್ಸ್ಟ್ರಾ ಪ್ರೋಗ್ರಾಮ್, ನಿಮಗೆ ಅಮೆಝಾನ್ ಕಡೆಯಿಂದ ಕೂಡ ಎಕ್ಸ್ಟ್ರಾ ಬೆನಿಫಿಟ್ಸ್ನ ಕೊಡ್ತಾರೆ. ಇಷ್ಟೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ. ಇಫ್ ದಿಸ್ ರೋಲ್ ಸೌಂಡ್ಸ್ ಲೈಕ್ ಇಟ್ಸ್ ಫಾರ್ ಯು ದೆನ್ ಕ್ಲಿಕ್ ದ ಲಿಂಕ್ ಬಿಲೋ. ನಿಮ್ಗೇನಾದರೂ ಇದು ಓಕೆ ಆಯಿತು, ಒಂದ್ಸಲ ನೀವು ಕೂಡ ಓದ್ಕೊಳ್ಳಿ. ನಿಮ್ಗೆ ಓಕೆ ಆಯಿತು ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಿ ಕ್ವಾಲಿಫಿಕೇಷನ್ ಏಜ್ನ ಕೇಳ್ತಾ ಇದ್ದಾರೆ, 18 years ಓಲ್ಡ್. ಸೊ 18 ವರ್ಷ ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು, ಆದರೆ ಯಾವುದೇ ಅಂತ ಏಜ್ ಲಿಮಿಟ್ನ ತಿಳಿಸಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಹ್ಯಾವ್ ದ ರೈಟ್ ಟು ವರ್ಕ್ ಇನ್ ಇಂಡಿಯಾ. ಸೊ ನಮ್ಮ ಒಂದು ಇಂಡಿಯನ್ ಸಿಟಿಸನ್ ಆಗಿರಬೇಕು ಅಂಥವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಿ ನೋಡಿ, ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಇಂಗ್ಲೀಷು ಚೆನ್ನಾಗಿ ಬರೆಯೋದಕ್ಕೂ ಬರಬೇಕು, ಓದೋದಕ್ಕೂ ಬರಬೇಕು. ಮೀನ್ಸ್ ತುಂಬ ಏನು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಲ್ಲ. ಯಾರಾದರೂ ನಿಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಜೊತೆ ನೀವು ಕೂಡ ಇಂಗ್ಲೀಷ್ ಮಾತಾಡೋದಕ್ಕೆ ನಿಮಗೆ ಬರುತ್ತೆ ಅಂತ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ವರ್ಕ್ ಟೈಮ್ಸ್ ಬಂದು ನಿಮಗೆ ಮಂಡೇ ಟು ಸಂಡೇ ವಿತಿನ್ ದ ಆಪ್ರೇಟಿಂಗ್ ಅವರ್ಸ್ ಇರುತ್ತೆ. ಟೈಮಿಂಗ್ಸು ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಒಂದು ಸೆಲೆಕ್ಟ್ ಆದಮೇಲೆ ಹೇಳ್ತಾರೆ ನಿಮಗೆ. ರೊಟೇಷ್ನಲ್ ಶಿಫ್ಟ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಕೂಡ ನಿಮಗೆ ಹೇಳ್ತಾರೆ. ಇಲ್ಲಿ ಹೈರಿಂಗ್ ಪ್ರೋಸೆಸ್, ನಿಮಗೆ ಯಾವ ರೀತಿಯಾಗಿ ಹೈರಿಂಗ್ ತೊಗೋತಾರೆ. ಇಯರ್ ಈಸ್ ವಾಟ್ ಯು ಎಕ್ಸೆಪ್ಟ್ ಫ್ರಮ್ ದ ಮೂಮೆಂಟ್ ಯು ಇಟ್ ಅಪ್ಲೈ ಟು ಯುವರ್ ಫಸ್ಟ್ ಡೇ ಅಟ್ ವರ್ಕ್. ಫಸ್ಟು ನೀವು ಜಾಬ್ ಅಪ್ಲಿಕೇಶನ್ನ ಹಾಕ್ತೀರಾ. ನೆಕ್ಸ್ಟು ವರ್ಕ್ ಅಸೆಸ್ಮೆಂಟ್ ಅಂತ ಬರುತ್ತೆ. ವರ್ಕ್ ಅಸೆಸ್ಮೆಂಟ್ ಅಂತಂದರೆ ನಿಮಗೊಂದು ಆನ್ಲೈನ್ ಟೆಸ್ಟ್ನ ಕೊಡ್ತಾರೆ. ಈ ಆನ್ಲೈನ್ ಟೆಸ್ಟ್ನ ನೀವು ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲೇ ನೀವು ಟೆಸ್ಟ್ನ ತೊಗೊಳ್ಳಿ. ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಮೊಬೈಲ್ನಲ್ಲಿ ತೊಗೊಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಕ್ಯಾಮ್ರಾ ಆನ್ ಆಗಿರಬೇಕು. ಸೊ ಸೈಬರ್ ಇರುತ್ತೆ ಅಲ್ವಾ, ಸೈಬರ್ ಅಂಗಡಿಗೆ ಹೋಗ್ಬಿಟ್ಟು, ಸೈಬರ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಏನು ಮಾಡಬೇಕು, ನೀವು ಪಾಸ್ವರ್ಡು ಮತ್ತು ನಿಮ್ಮ ಒಂದು ಪಾಸ್ವರ್ಡ್ ಮತ್ತು ಇಮೇಲ್ ಐ ಡಿ ಇರುತ್ತಲ್ಲ ಅದನ್ನು ತೊಗೊಂಡೋಗಿ ಅಲ್ಲಿ ನೀವು ಲಾಗಿನ್ ಆಗಿ. ನಿಮಗೆ ಗೊತ್ತಾಗ್ತಿಲ್ಲ ಲಾಗಿನ್ ಆಗೋದಕ್ಕೆ ಅಂತಂದರೆ ಸೈಬರಲ್ಲಿ ಇರ್ತಾರಲ್ಲ ಅವ್ರಿಗೆ ಹೇಳಿ ಲಾಗಿನ್ ಹಾಕ್ಕೊಡ್ತಾರೆ. ಸೊ ಅಲ್ಲಿ ನಿಮ್ಮ ಒಂದು ಕ್ಯಾಮ್ರಾ ಆನ್ ಆಗಿರಬೇಕು, ಆವಾಗ ನೀವು ಟೆಸ್ಟ್ನ ತೊಗೋಬೋದು. ಸೊ ಲ್ಯಾಪ್ಟಾಪ್ ಇಲ್ಲ ಅಂತಂದರೂ ಸೈಬರ್ ಕೆಫೆಗೆ ಹೋಗಿ ಈ ಒಂದು ಕೆಲಸನ ಮಾಡಿ. ಒನ್ಸ್ ನಿಮ್ಮ ಟೆಸ್ಟು ಪಾಸು ಫೇಲು ಅಲ್ಲೇ ಕೂಡ ನಿಮಗೆ ರಿಸಲ್ಟ್ ತಿಳಿಸ್ತಾರೆ. ಒನ್ಸ್ ನಿಮ್ಮ ಟೆಸ್ಟ್ ಪಾಸ್ ಆಯಿತು ಅಂತಂದರೆ ನೆಕ್ಸ್ಟು ಆನ್ಲೈನ್ ಪ್ರೀ ಐರ್ ಓರಿಯೆಂಟೇಷನ್, ನಿಮಗೆ ಆನ್ಲೈನಲ್ಲೇ ಪ್ರೀ ಓರಿಯೆಂಟೇಷನ್ ಇರುತ್ತೆ. ಯಾವಾಗ ಜಾಯ್ನಿಂಗ್ ಡೇಟು ಪ್ರತಿಯೊಂದು ಡೀಟೇಲ್ಸು ನಿಮಗೆ ಓರಿಯೆಂಟೇಷನಲ್ಲಿ ಕೊಡ್ತಾರೆ. ಅದಾದ ನಂತರ ಯುವರ್ ಫಸ್ಟ್ ಡೇ ಅಂತ ಕೊಡ್ತಾರೆ. ಸೊ ಯುವರ್ ಫಸ್ಟು ಡೇನಲ್ಲಿ ನಿಮಗೆ ಫಸ್ಟು ಡೇ ಅಂದರೆ ನಾನು ಹೇಳಿದೆ ಜಾಯ್ನಿಂಗ್ ಡೇಟ್ಗಿಂತ ಮುಂಚೆನೇ ನಿಮಗೆ 1 week ಬಿಫೋರೇ ನಿಮಗೆ ಲ್ಯಾಪ್ಟಾಪು ಪ್ರತಿಯೊಂದು ಕೂಡ ಕೊಡ್ತಾರೆ. ಹಾಗೆ ನಾವಿಲ್ಲಿ ಸ್ಕ್ರೋಲ್ ಅಪ್ ಮಾಡ್ತಾ ಬಂದರೆ ಇಲ್ಲಿ ರೈಟ್ ಸೈಡಲ್ಲಿ ಅಪ್ಲೈ ಅಂತ ಕಾಣಿಸ್ತಾ ಇದೆಯಲ್ಲ, ಈಗ ನಾವು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇವಾಗ ನಾವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಅಗೇನ್ ಇಲ್ಲಿ ಫುಲ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಒನ್ಸ್ ನೀವು ನಿಧಾನಕ್ಕೆ ಕೂತ್ಕೊಂಡು ಓದ್ಕೊಳಿಬೇಕು ಅಂತ ಅಂದರೆ ಇಲ್ಲಿ ನೋಡಿ. ಸೊ ಇಲ್ಲಿ ಐ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲೋಡ್ ಆಗ್ತಾ ಇದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಹತ್ರ ಒಂದು ಇಲ್ಲಿ ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕ್ರಿಯೇಟ್ 1 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಟು ಕ್ರಿಯೇಟ್ ಆ್ಯನ್ ಅಕೌಂಟ್ ಅಪ್ಲೈಯಿಂಗ್ ಫಾರ್ ಎ ಜಾಬ್ ಜಸ್ಟ್ ಗಾಟ್ ಈಸಿಯರ್. ಸೊ ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ ಹಾಕಬೇಕು, ಲೀಗಲ್ ಸರ್ನೇಮ್. ನಿಮ್ಗೆ ಏನಾದರೂ ಸರ್ನೇಮ್ ಇತ್ತು ಅಂದರೆ ಸರ್ನೇಮ್ ಹಾಕಿ, ಸರ್ನೇಮ್ ಇಲ್ಲ ಅಂತಂದರೆ ಇನ್ಷಿಯಲ್ನ ಹಾಕಿ. ಪ್ರಿಫರ್ಡ್ ಫಸ್ಟ್ ನೇಮ್ ಅಂತ ಇದೆ. ಇಫ್ ಪ್ರೊವೈಡೆಡ್ ದಿಸ್ ಈಸ್ ಡಿಸ್ಪ್ಲೇಡ್ ಆನ್ ಯುವರ್ ಬ್ಯಾಡ್ಜ್. ಸೊ ನೀವೇನು ನೇಮ್ ಕೊಡ್ತೀರೋ ಅದು ನಿಮ್ಮ ಒಂದು ಬ್ಯಾಡ್ಜಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿಕೊಂಡು ನಿಮ್ಮ ನೇಮ್ನ ಕೊಡಿ. ಇದು ಸರ್ನೇಮ್ ಕೊಟ್ಟರೆ ಸರ್ನೇಮು ಡಿಸ್ಪ್ಲೇ ಆಗುತ್ತೆ. ಇಮೇಲ್ ಅಡ್ರೆಸ್ಸು ಕರೆಕ್ಟಾಗಿರೋಂಥ ಇಮೇಲ್ ಅಡ್ರೆಸ್ನ ಕೊಡಿ. ನೀವು ಕೊಟ್ಟಿರೋಂಥ ಇಮೇಲ್ ಅಡ್ರೆಸ್ ಒಂದು ಸಲ ಮತ್ತೆ ಇಲ್ಲಿ
ಟೈಪ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ. ಪ್ಲೀಸ್ ಇನ್ಪುಟ್ ಯುವರ್ ಫೋನ್ ನಂಬರ್ ವಿತೌಟ್ ದ ಲೀಡಿಂಗ್. ಓಕೆ, ಫೋನ್ ನಂಬರ್ ಹಾಕಿ ಅಗೇನ್ ಫೋನ್ ನಂಬರ್ ಇನ್ನೊಂದು ಸಲ ಟೈಪ್ ಮಾಡಿ. ಪ್ರಿಫರ್ಡ್ ಲ್ಯಾಂಗ್ವೇಜು, ಸೊ ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜು ಇಂಗ್ಲೀಷ್ ಬರುತ್ತಲ್ಲ ಇಂಗ್ಲೀಷ್ನ ಹಾಕಿ. ಟೈಮ್ ಝೋನ್ ಅದೇ ಇರುತ್ತೆ, ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಕ್ರಿಯೇಟ್ ಅ ಪರ್ಸ್ನಲ್ ಪಿನ್ ಅಂದರೆ ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು. ನೀವು ಕ್ರಿಯೇಟ್ ಮಾಡಿರೋಂಥದ್ದು ಅಗೇನ್ ಇಲ್ಲ ಹಾಕಿ. ಸೊ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ 6 ಡಿಜಿಟ್ ನಂಬರ್ ಇರಬೇಕು. ಓಕೆನಾ, ಮತ್ತು ಅದನ್ನು ನೆನ್ಪು ಮಾಡ್ಕೋಬೇಕು. ಒಂದು ಸಲ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೆ ಟೆಸ್ಟ್ ತೊಗೋಬೇಕಾದ್ರೆ ಸೈಬರ್ ಕೆಫೆಗೆ ಹೋಗ್ತೀರಾ. ಅಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಇಲ್ಲಿ ಏನು ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಾ ಇದನ್ನು ಮತ್ತು ನಿಮ್ಮ ಇಮೇಲ್ ಐ ಡಿ ತೊಗೊಂಡೋಗಿ ಅಲ್ಲಿ ಲಾಗಿನ್ ಆಗಿ ನೀವು ಟೆಸ್ಟ್ನ ತೊಗೋಬೇಕಾಗುತ್ತೆ. ಈಗ ಈ ಡೀಟೇಲ್ಸ್ನೆಲ್ಲ ನಾನು ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಸೊ ನಾನು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಿ ಆಯಿತು. ಈಗ ಎಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕ್ರಿಯೇಟ್ ಪರ್ಸ್ನಲ್ ಪಿನ್ ಎ 6 ಡಿಜಿಟ್ ನಂಬರ್ ಯು ಕ್ಯಾನ್ ರಿಮೆಂಬರ್. ಸೊ ಇಲ್ಲಿ ಬರೀ ನಂಬರ್ಸ್ ಮಾತ್ರ ಹಾಕಬೇಕು. ಸೊ ನಾನು ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡಿದ್ದೆ, ಹಾಗಾಗಿ ತಗೋತಾ ಇಲ್ಲ. ಬರೀ ನಂಬರ್ 0 to 9 ನಂಬರ್ ಮಾತ್ರ ಎಂಟರ್ ಮಾಡಬೇಕು. ಓಕೆನಾ, ನಾನು ಮತ್ತೆ ಎಂಟರ್ ಮಾಡಿ ನಿಮಗೆ ಸಿಗ್ತೀನಿ. ಅಗೇನ್ ನೋಡಿ ಇಲ್ಲಿ ನಾನು ಸೀಕ್ವೆನ್ಸ್ ಆಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದೆ. ಅವರು ಸೀಕ್ವೆನ್ಸ್ ಆಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಡಿ ಅಂತ ಕೂಡ ಕೇಳಿದ್ದಾರೆ. ಸೊ ಇವಾಗ ನಾನು ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡು ಸೆಟ್ ಆಗ್ತಾ ಇದೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋನ್ನ ಮರಿಬೇಡಿ. ಯಾಕಂತಂದರೆ ಇದೇ ರೀತಿಯಾದ ನಾನು ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ. ಸೊ ಇಲ್ಲಿ ಫಸ್ಟ್ ಲೆಟ್ ಅಸ್ ವೆರಿಫೈ ಯುವರ್ ಇಮೇಲ್ ಅಡ್ರೆಸ್ ಅಂತ ಇದೆ. ಸೊ ನಾವು ಇಮೇಲ್ ಅಡ್ರೆಸ್ನ ವೆರಿಫೈ ಮಾಡಬೇಕು. ನಾವು ಕೊಟ್ಟಂಥ ಇಮೇಲ್ ಐ ಡಿಗೆ OTP ಬಂದಿರುತ್ತೆ, ಚೆಕ್ ಮಾಡಿ. ಸೊ ನಮ್ಮ ಇಮೇಲ್ ಐ ಡಿಗೆ OTP ಬರುತ್ತೆ. ಸೊ OTP ಹಾಕಿದ ತಕ್ಷಣವೇ ಯುವರ್ ಇಮೇಲ್ ಹ್ಯಾಸ್ ಬೀನ್ ವೆರಿಫೈಡ್ ಅಂತ ಬಂತು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಹಾಕಿದ ನಂತರ ಅದು ಕ್ಲಿಕ್ ತೊಗೊಳುತ್ತೆ. ಇಲ್ಲಿ ನೋಡ್ಬೋದು ಯು ಹ್ಯಾವ್ ಆಲ್ರೆಡಿ ಅಪ್ಲೈ ಟು ದಿಸ್ ಪೊಸಿಷನ್ ಅಂತ ಈ ರೀತಿಯಾಗಿ ಬರುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೊಂದು ಈಗಲೇ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಈ ರೀತಿಯಾಗಿ ನನಗೆ ಜಾಬ್ ಅಪ್ಡೇಟ್ ತರೋದಕ್ಕೆ ತುಂಬಾ ಮೋಟಿವೇಟ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.